ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿ ಬದಲಾವಣೆ ತರಲು ಸಾಧ್ಯವೇ ಇಲ್ಲ. ಅವರು ನಮ್ಮ ಪ್ರಧಾನಮಂತ್ರಿ ಆಗಿದ್ರು ಅಷ್ಟೇ. ಇಡೀ ವರ್ಲ್ಡ್ ನಲ್ಲಿ ಏನಾಗುತ್ತೆ ಅಂದ್ರೆ ಪೀಪಲ್ ಕಾಸ್ಟ್ ದೇರ್ ವೋಟ್. ಆದ್ರೆ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪೀಪಲ್ ವೋಟ್ ದೇರ್ ಕಾಸ್ಟ್. ಆಮೇಲೆ ನೀವು ಕೇಳ್ತೀರಾ, ಈ ಭಾರತಕ್ಕೆ ಯಾಕೆ ಒಳ್ಳೆ ಲೀಡರ್ ಸಿಗ್ತಿಲ್ಲ? ಭಾರತೀಯರು ಹೇಗಿದ್ದಾರೋ ಅವರಿಗೆ ಅಂತಹ ಲೀಡರ್ಗಳೇ ಸಿಗ್ತಾರೆ. ರೂಲ್ಸ್ ಪ್ರಕಾರ ಮತ ಎಣಿಕೆಯಾಗುತ್ತೆ. ಯಾರಿಗೆ ಹೆಚ್ಚು ವೋಟ್ ಸಿಗುತ್ತೋ ಅವರಿಗೆ ಆ ಅಧಿಕಾರದ ಸ್ಥಾನ ಸಿಗುತ್ತೆ. ಜನರು ಉತ್ತಮರಾಗುವವರೆಗೆ ಲೀಡರ್ಸ್ ಉತ್ತಮರಾಗೋಕೆ ಸಾಧ್ಯನೇ ಇಲ್ಲ. ಜನರು ಉತ್ತಮರಾಗೋದು ಅಂದ್ರೆ ನನ್ನ ಉದ್ದೇಶ ಏನು? ಜನರ ಕನಸುಗಳು ಉತ್ತಮವಾಗಬೇಕು, ಜನರ ಮನೆಗಳು ಚೆನ್ನಾಗಿರಬೇಕು. ಅಂದ್ರೆ ನಾನು ಮನಸ್ಸಿನ ಉನ್ನತೀಕರಣದ ಬಗ್ಗೆ ಮಾತಾಡ್ತಾ ಇರೋದು ಅಲ್ವಾ? ನಿಮ್ಮ ಕಾನ್ಶಿಯಸ್ನೆಸ್ ಮಟ್ಟ ಮೇಲಕ್ಕೇರಬೇಕು, ನಿಮ್ಮ ಡಿಸಿಷನ್ಸ್ ತಗೊಳ್ಳೋ ಮಟ್ಟ ಏರಬೇಕು. ಈ ಕೆಲಸ ಮಾಡಿಸೋದು ಯಾರು? ಈ ಕೆಲಸವನ್ನು ಒಬ್ಬ ಸ್ಪಿರಿಚುವಲ್ ಲೀಡರ್ ಮಾತ್ರ ಮಾಡಿಸಬಹುದು. ನೀವು ಒಬ್ಬ ಒಳ್ಳೆ ಪೊಲಿಟಿಷಿಯನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಒಬ್ಬ ಉತ್ತಮ ಸ್ಪಿರಿಚುವಲ್ ಲೀಡರ್ ಸಿಗೋದು ತುಂಬಾ ಅವಶ್ಯಕ. ಸ್ಪಿರಿಚುವಲ್ ಲೀಡರ್ ಅಂದ್ರೆ ಅವರು ಜನತೆಯ ಮುಂದೆ ಮುಂದೆ ನಡೀತಾರೆ, ಜನಗಳ ಹಿಂದೆ ಹಿಂದೆ ಇರಲ್ಲ. ಒಂದು ವೇಳೆ ನೀವು ಸಮಾಜದಲ್ಲಿ, ದೇಶದಲ್ಲಿ ಒಂದು ಚೇಂಜ್ ಬಯಸ್ತೀರಾದ್ರೆ ಆ ಬದಲಾವಣೆಯನ್ನು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿ ತರಲು ಸಾಧ್ಯವಿಲ್ಲ. ಅವರು ಪ್ರಧಾನಮಂತ್ರಿಯಾಗಿದ್ರೂ ಸರಿ, ಏಕೆಂದರೆ ಕೊನೆಗೆ ಪ್ರಧಾನಮಂತ್ರಿಯೂ ಸಹ ನಿಮ್ಮ ಇಷ್ಟದ ಹಿಂದೆಯೇ ಹೋಗಬೇಕಾಗುತ್ತೆ. ಜನಗಳಿಗಿಂತ ಮುಂದೆ ರಾಜಕಾರಣಿ ನಡೆಯೋಕೆ ಆಗಲ್ಲ. ಜನಗಳಿಗಿಂತ ಮುಂದೆ ನಡೆಯೋದು ಕೇವಲ ಸ್ಪಿರಿಚುವಲ್ ಲೀಡರ್ ಅಂದ್ರೆ ಗುರು ಮಾತ್ರ. ಭಾರತಕ್ಕೆ ಗುರುಗಳ ಅವಶ್ಯಕತೆ ಇದೆ. ಭಾರತಕ್ಕೆ ಸರಿಯಾದ ಗುರು ಸಿಕ್ಕಿಬಿಟ್ರೆ ಭಾರತೀಯರು ಸರಿಯಾದ ಲೀಡರ್ ಅನ್ನು ಆಯ್ಕೆ ಮಾಡುವುದನ್ನು ಕಲಿಯುತ್ತಾರೆ. ಭಾರತೀಯರಿಗೆ ಸರಿಯಾದ ಗುರು ಸಿಗುವವರೆಗೆ ಅವರು ಕಳಪೆ ಲೀಡರ್ಸ್ ಅನ್ನೇ ಸೆಲೆಕ್ಟ್ ಮಾಡುತ್ತಾ ಇರ್ತಾರೆ.